ಏನು ನಂಜನಗೂಡಲ್ಲಿ ನಿನ್ನೆ ನಡೆದಂಥ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸ್ತಾ ಇದೆ. ಬೀದಿನಲ್ಲಿ ನಿಂತಿರ್ತಕ್ಕಂಥ ಮನೆ ಮುಂದ್ಗಡೆ ನಮ್ಮ ಮನೆ ಮುಂದ್ಗಡೆ ನಿಂತಿರ್ತಕ್ಕಂಥ ಕಾರ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಕಿಡಿಗೇಡಿಗಳು. ಇಲ್ಲಿ ನಾವು ಹೇಗೆ ರಕ್ಷಣೆಯಿಂದ ಬದುಕಬೇಕು, ಜೀವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ನಮ್ಮ ಶ್ರೀರಾಮ್ಪುರ ಮೊದಲನೇ ಕ್ಲಾಸಲ್ಲಿ ಒಂದು ಅಭಿನಾಗಭೂಷಣ ಅವ್ರ ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಅಲ್ಲಿ 5ನೇ ಕ್ಲಾಸಲ್ಲಿ ಒಬ್ಬ ದರ್ಜಿಯವರು ನ್ಯಾನೋ ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ತುಂಬ ಆತಂಕ ಮೂಡ್ತಾ ಇದೆ. ರಕ್ಷಣೆ ಕೊಡಬೇಕಾಗಿರ್ತಕ್ಕ ಪೊಲೀಸ್ ವ್ಯವಸ್ಥೆನ ಬಂದೋಬಸ್ತು ಇನ್ನೂ ಜಾಸ್ತಿ ಮಾಡಬೇಕು, ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು. ಇವರು ಬೀಟ್ ಹಾಕಿದ್ದೀವಿ ನಂಜನಗೂಡಲ್ಲಿ, ನಾವು ಈಗ ತಾನೇ ಮಾತಾಡಿದ್ವಿ ಅಧಿಕಾರಿಗಳ ಜೊತೆ. ಅವ್ರ ಹೇಳ್ತಾರೆ ಬೀಟ್ ಹಾಕಿದ್ವಿ, ಹೋಗಿದ್ದಾರೆ, ಸುತ್ತಾಡಿದ್ದಾರೆ ಅಂತ. ಹೌದು, ಬೀಟ್ ಹಾಕಿರ್ತಾರೆ, ಇಬ್ಬರು ಪೊಲೀಸ್ ಬೀಟ್ ಹಾಕ್ತಾರೆ ನಂಜನಗೂಡು ಟೌನ್ ಒಳಗಡೆ. ಆ ಇಬ್ಬರು ಪೊಲೀಸರು ನಂಜನಗೂಡು ಎಷ್ಟಿದೆ, ದೇವಸ್ಥಾನದಿಂದ ಹಳ್ಳದಕೆರೆಯಿಂದ ವಿದ್ಯಾನಗರ ತನಕ ಹೋಗ್ಬೇಕು, ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು. ಈ ಕಡೆ ಇದ್ದವ್ರಿಗೆ ಆ ಕಡೆ ಕಳ್ತನ ಮಾಡ್ತಾರೆ, ಆ ಕಡೆ ಇದ್ದವ್ರು ಈ ಕಡೆ ವೃತ್ತಗಳು ಎಸೆತಾರೆ. ಇದು ಬೀಟು ವ್ಯವಸ್ಥೆ ಜಾಸ್ತಿ ಆಗಬೇಕು. ಇಬ್ಬರು ಪೊಲೀಸು 3 ಜನ ಪೊಲೀಸು ಸಾಲಲ್ಲ. ಇಲ್ಲಿ 10ರಿಂದ 15 ಜನ ನೈಟ್ ವ್ಯವಸ್ಥೆ ಜಾಸ್ತಿ ಆಗಲೇಬೇಕು. ಪೊಲೀಸರು ಪ್ರತಿಯೊಂದು ಏರಿಯಾಗೂ ಒಬ್ಬೊಬ್ಬ ಪೊಲೀಸು ನೈಟು ಬೀಟ್ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಕಾನೂನು ಸುವ್ಯವಸ್ಥೆಗೆ ಜನರು ಆತಂಕ ಇಲ್ಲದೇ ಸುರಕ್ಷತೆಯಿಂದ ಬದುಕಬೇಕು, ನಿದ್ರೆ ಮಾಡಬೇಕು, ಏನೋ ಕೆಲಸ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕಬೇಕು. ಈಗೆಲ್ಲ ಯೋಚನೆ ಮಾಡ್ಕೊಂಡು ಬೆಳಗಾನ ನಿದ್ರೆಗೆಡಂಗೆ ಆಗ್ಬಿಟ್ಟಿದೆ ಈ ಘಟನೆಗಳು ನೋಡಿದಾಗ. ನಾವು ಬೆಳಗ್ಗೆ ಟೈಮು ನಮ್ಮ ಗಾಡಿ